program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ಡಿಜಿಟಲ್ ಕರೆನ್ಸಿ ಬಗ್ಗೆ ಸಾಕಷ್ಟು ಕೇಳಿರ್ತೀರಾ ಅಥವಾ ಅನೇಕ ಮಂದಿ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹೊಂದಿರಬಹುದು. ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಡಿಜಿಟಲ್ ಕರೆನ್ಸಿ ಅಂತಂದ್ರೆ ಏನು, UPI ಇದ್ರೂ ಕೂಡ ಯಾಕೆ ಇದನ್ನ ಬಳಸಬೇಕಾಗುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಾಕಷ್ಟು ಮಾಹಿತಿಯನ್ನ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಬೆಂಗಳೂರಿನ ದಯಾನಂದ್ ಸಾಗರ್ ಎಂಜಿನಿಯರಿಂಗ್ ಕಾಲೇಜಿನ MBA ವಿಭಾಗದ ಪ್ರೊಫೆಸರ್ ವಿನೋದ್ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸರ್, ಇದು ಏನಂದ್ರೆ ಈ ಡಿಜಿಟಲ್ ಕರೆನ್ಸಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ವೀಕ್ಷಕರಲ್ಲಿದೆ. ಅಂದ್ರೆ ಏನಿದು, ಇದರ ಉಪಯೋಗ ಏನು? ಈಗ ಬೇರೆ ಬೇರೆ ಪೇಮೆಂಟ್ ವಿಧಾನಗಳು ಈಗ UPI ಮಾಡೆಲ್ ಇರುವಂತಹ ಸಂದರ್ಭದಲ್ಲಿ ಗೂಗಲ್ ಪೇ ಇದೆ, Paytm ಇದೆ, ಎಲ್ಲ ಇದೆ. ಅಂತ ಸಂದರ್ಭದಲ್ಲಿ ಈ ಡಿಜಿಟಲ್ ಕರೆನ್ಸಿ ಅದರ ಉಪಯೋಗ ಏನು, ಅದರ ಸಾಧಕ ಬಾಧಕ ಏನು, ಹೇಗೆ ಅದನ್ನು ಬಳಸಬೇಕು ಇತ್ಯಾದಿ ಅನೇಕ ಪ್ರಶ್ನೆಗಳಿದೆ. ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ತಮ್ಮ ಕಡೆಯಿಂದ ಒಂದಷ್ಟು ಮಾಹಿತಿ ಸಿಗ್ಬೋದಾ ಅಂತ. ಈಗ ಡಿಜಿಟಲ್ ಕರೆನ್ಸಿಗೆ ಹೋಗೋ ಮೊದಲು ಅಂದರೆ ನಾವು ಕರೆನ್ಸಿ ಅಂದ್ರೆ ಏನು ಅಂತ ಫಸ್ಟು ಒಂದು ಬರಬೇಕಾಗುತ್ತೆ. ನಾವು ಭಾರತದಲ್ಲಿ ನಾವು ರೂಪಾಯಿ ಚಲಾವಣೆಯಲ್ಲಿರುವಂಥ ಒಂದು ಮಾಧ್ಯಮ, ವ್ಯವಹಾರಕ್ಕಿರುವಂಥ ಒಂದು ಮಾಧ್ಯಮ. ಮೊದಲೆಲ್ಲ ಮೊದಲು ಶುರುವಾದಾಗ ಒಂದು ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತಾ ಇದ್ರಲ್ಲ, ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ನನ್ನ ಹತ್ರ ಇರೋದು ನಿಮ್ಮ ಹತ್ರ ಇಲ್ಲದೆ ಇದ್ದರೆ ಅದು ಬೇಕಾದರೆ ನಿಮ್ಮ ಹತ್ರ ಇರೋದು ಯಾವುದೋ ಒಂದು ವಸ್ತು ನನಗೆ ಕೊಟ್ಟು ನನ್ನಿಂದ ನೀವು ತಗೋತಾ ಇದ್ರಿ. ಕರೆಕ್ಟ್. ಅದಾದಮೇಲೆ ಈ ಬೇರೆ ಬೇರೆ ಏನು ಹೇಳ್ತಾರೆ ಲೋಹಗಳು ಆ ಕಾಲದಲ್ಲಿ ಎಲ್ಲ ಬಂತು. ತಾಮ್ರ, ಬೆಳ್ಳಿ, ಚಿನ್ನ ಅಂಥೇಳಿ ಬಂತು. ಬೇರೆ ಬೇರೆ ರಾಜ್ಯಗಳು ಅವರವರ ಒಂದು ಏನು ಹೇಳ್ತಾರೆ ಮೊಹರನ್ನು ಒಂದು ಹೊತ್ತುಬಿಟ್ಟು ಅವರದ್ದು ಒಂದು ಕರೆನ್ಸಿ ಅಂತ ಬಂತು. ಕರೆಕ್ಟ್. ಅದು ಸೊ ಈ ಒಂದು ಸಾಲಲ್ಲಿ ಫಸ್ಟು ನಮಗೆ ಬಂದಿರೋದು ಅಂದರೆ 2008ನೇ ಇಸ್ವಿಯಲ್ಲಿ ಬಿಟ್ಕಾಯಿನ್ ಅಂಥೇಳಿ ಸತೋಶಿ ನಾಕಮೋಟೋ ಅನ್ನೋ ಒಂದು ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಒಂದು 4-5 ಜನ ಸೇರಿಕೊಂಡು ಅಥವಾ ಒಂದು ಗ್ರೂಪ್ ಸೇರ್ಕೊಂಡು ಮಾಡಿರೋವಂಥದ್ದು ಇರ್ಬೋದು. ಅವರ ಒಂದು ವೈಟ್ ಪೇಪರ್ ಬಂತು. ಅದರಲ್ಲಿ ಪಿಯರ್ ಟು ಪಿಯರ್ ನೆಟ್ವರ್ಕಿಂಗ್ ಮುಖಾಂತರವಾಗಿ ಈ ಕ್ಯಾಶ್ಗೆ ಒಂದು ಡಿಜಿಟಲನ್ನು ಒಂದು ಆಲ್ಟರ್ನೇಟನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಅದು ನಮ್ಮ ಈಗ ನೀವೆಲ್ಲ ಕೇಳ್ತಾ ಇರೋವಂಥ ಕ್ರಿಪ್ಟೋ ಕರೆನ್ಸಿಯ ಒಂದು ಉಗಮ. ಕ್ರಿಪ್ಟೋ ಕರೆನ್ಸಿ ಅಂತ ಅದು ಬಂದ ಮೇಲೆ ನೆಕ್ಸ್ಟು ಇಥೇರಿಯಂ ಅಂತ ಬಂತು, ಅವ್ರದ್ದು ಈಥರ್ ಬಂತು, ಬೇರೆ ಬೇರೆ ಮಲ್ಟಿಪಲ್ ಕ್ರಿಪ್ಟೋ ಕರೆನ್ಸಿಗಳು ಬಂದವು. ಇದೆಲ್ಲ ಬರೋ ಹೊತ್ತಿಗೆ ಏನಾಯಿತು ಅಂದರೆ ಅಲ್ಲಿ ಈ ಒಂದು ಮಧ್ಯವರ್ತಿಗಳಾಗಲಿ ಅಥವಾ ಒಂದು ಸೆಂಟ್ರಲ್ ಒಂದು ಏನು ಹೇಳ್ತಾರೆ ಈ ಗೌರ್ಮೆಂಟಿನ ಒಂದು ಹಸ್ತಕ್ಷೇಪ ಅದರಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಬಂದಂಥದ್ದು. ಈ 2008ರಲ್ಲಿ ಆದಂಥ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ಸಿನ ಪರಿಣಾಮವಾಗಿ ಈ ಒಂದು ವೈಟ್ ಪೇಪರ್ ಬಂದು ಈ ರೀತಿ ಯಾವುದೇ ಥರದ ಸಿಸ್ಟಮ್ ಇಲ್ಲದೆ ಈಗ ನಾನು ನಿಮಗೊಂದು ದುಡ್ಡು ಕೊಡಬೇಕಾದ್ರೆ ಇನ್ಯಾರೋ ಎಲ್ಲೋ ಇರೋರಿಗೆ ಯಾಕೆ ಗೊತ್ತಾಗಬೇಕು? ಕರೆಕ್ಟ್. ನಿಮ್ಮ ಹತ್ರ ಏನೋ ಇರೋದು ತೊಗೊಳೋದು ನಾನು ದುಡ್ಡು ಕೊಡ್ತಾ ಇದ್ದೀನಿ. ಸೊ ಆ ಉದ್ದೇಶದಿಂದ ಬಂದಂಥದ್ದು ಇದು. ಆದರೆ ಅದು ಬಂದ ಉದ್ದೇಶ ಒಳ್ಳೆದಿತ್ತು. ಅದನ್ನು ಮೊದಲನೇ ಬಾರಿಗೆ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದವರು ಕ್ರಿಮಿನಲ್ಸ್. ಬ್ಲ್ಯಾಕ್ ಮನಿ ಮತ್ತು ಇದೆಲ್ಲ ಒಂದು ಸಿಲ್ಕ್ ರೂಟ್ ಅಂತಲೇ ಒಂದು ಡಿಜಿಟಲ್ ಸಿಲ್ಕ್ ರೂಟ್ ಕ್ರಿಯೇಟ್ ಆಗಿಬಿಟ್ಟು ಅದರಲ್ಲಿ ಈ ಡ್ರಗ್ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಈ ವೆಪನ್ಸು ಅದನ್ನೆಲ್ಲ ಶುರು ಮಾಡಿದ್ರು. ಸೊ 2015ರಲ್ಲಿ ಅದನ್ನ ಹೇಳ್ತಾಯಿದ್ರು. ಈ ರೀತಿಯಾದಂಥ ಒಂದು ಹಣ ಒಂದು ವ್ಯವಸ್ಥೆ ಒಳಗೆ ಬಂದರೆ ಸೊ ಜನಗಳು ಉಪಯೋಗ ಪಡೆಯೋದಕ್ಕಿಂತ, ಯಾರಿಗೆ ಉಪಯೋಗ ಆಗಬೇಕು ಅವರು ಅದನ್ನು ತಗೊಳ್ಳೋದಕ್ಕಿಂತ ಈ ಬೇರೆ ಅನ್ವಾಂಟೆಡ್ ಪೀಪಲಿನ ವಹಿವಾಟು ಜಾಸ್ತಿ ಆಗಿಬಿಡುತ್ತೆ ಅಂತ ಬಂತು. ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದು 140ಕ್ಕೂ ಹೆಚ್ಚು ದೇಶಗಳು ಪ್ರಪಂಚದಾದ್ಯಂತ ಅವರದ್ದೇ ಆದಂಥ ಒಂದು ಡಿಜಿಟಲ್ ಕರೆನ್ಸಿ ತೊಗೊಂಬರ್ಬೇಕು ಅಂತ ಶುರು ಮಾಡಿತ್ತು. ಭಾರತದಲ್ಲಿ ಡಿಸೆಂಬರಲ್ಲಿ 2022ರಲ್ಲಿ ಶುರುವಾಯಿತು. CBDC ಅಂತ ಕರೀತಾರೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಅಂದರೆ ಇಂಡಿಪೆಂಡೆಂಟಾಗಿ ಯಾರ್ಯಾರೋ ಏನೋ ಒಂದು ಕ್ರಿಪ್ಟೋ ಕರೆನ್ಸಿ ಮಾಡೋದಲ್ಲ, ಸರ್ಕಾರ ಯಾವುದಿರುತ್ತೋ ಅದರದ್ದೊಂದು ಮೇನ್ ಒಂದು ಏನು ಒಂದು ಸೆಂಟ್ರಲ್ ಬಾಡಿ ಇರುತ್ತಲ್ಲ ಅವರ ಮುಖಾಂತರನೇ ಒಂದು
ಕರೆನ್ಸಿ ನೀವು ನಾರ್ಮಲ್ ನೋಟ್ ಪ್ರಿಂಟ್ ಮಾಡೋ ಬದಲು ಡಿಜಿಟಲ್ ರೂಪಾಯಿಯನ್ನು ಬಿಡುಗಡೆ ಮಾಡೋದು ಅಂಥೇಳಿ. ಸೊ ಈ ರೂಪಿ ಅಂಥೇಳಿ ಆವಾಗಿಂದ ಶುರು ಮಾಡಿದರು. ಒಂದು 4 ಬ್ಯಾಂಕ್ಗಳಿಂದ ಶುರುವಾದಂಥ ಈ ಒಂದು ಈ ರೂಪಿ ಕಾರ್ಯಕ್ರಮ ಈಗ ಒಂದು 19 ಬ್ಯಾಂಕ್ಗಳಲ್ಲಿ ನಡೀತಾ ಇದೆ. ಸೊ ಇದು ಇದರ ಏನು ಹಿನ್ನೆಲೆ ಡಿಜಿಟಲ್ ಕರೆನ್ಸಿಯ ಒಂದು ಬೆಳವಣಿಗೆ ಈಗ ಬಂದಿರೋದು. ಈಗ ನಾವು ಸದ್ಯ ಪೈಲಟ್ ಸ್ಟೇಜಲ್ಲೇ ಇದ್ದೀವಿ ಇನ್ನೂ ಕೂಡ. ಓಕೆ. ಸೊ ಹಾಗಾದ್ರೆ ಇವಾಗ ಈ ಡಿಜಿಟಲ್ ಕರೆನ್ಸಿ ಈಗ 19 ಬ್ಯಾಂಕ್ಗಳಲ್ಲಿ ಈಗ ಬಂದಿದೆ ಅಂತ ತಾವು ಹೇಳಿದ್ರಿ. ಅದು ಹೇಗಿರುತ್ತೆ? ಜನಸಾಮಾನ್ಯರು ಕೂಡ ಅದನ್ನು ಬಳಸಲಿಕ್ಕೆ ಸಾಧ್ಯ ಇದೆಯಾ? ಈ ಯು ಪಿ ಐಗೂ ಅದಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ನಮ್ಮಲ್ಲಿ ಈ ಏನು ಹೇಳ್ತಾರೆ ಈ ನೋಟ್ ಬ್ಯಾನ್ ಅಂತ ಆಗಿ ಆಮೇಲೆ ಡಿಜಿಟಲೈಸೇಷನ್ ಅಂತ ಆಯ್ತಲ್ಲ, ಎಲ್ಲ ನಮ್ಮ ವಹಿವಾಟುಗಳೆಲ್ಲ ಈಗ ಮುಖ್ಯವಾಗಿ ಎಲ್ಲ ಬ್ಯಾಂಕುಗಳ ಮುಖಾಂತರನೇ ಆಗ್ತಾ ಇದೆ. ಯು ಪಿ ಐ. ಸೊ ಯು ಪಿ ಐ ಅದರ ಏನು ಫುಲ್ ಫಾರ್ಮ್ ಹೇಳೋ ಹಾಗೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಕರೆಕ್ಟ್. ಅದು ಒಂದು ಪಾವತಿ ಮಾಡಲಿಕ್ಕಿರುವಂತಹ ಒಂದು ಸಾಧನ ಅಷ್ಟೇ. ಅಂದರೆ ಒಂದು ರೈಲ್ ಅಂತ ಹೇಳ್ತೀವಿ ನಾವು, ಪೇಮೆಂಟ್ ರೈಲ್ಸ್ ಅಂತ ಹೇಳ್ತೀವಿ. ಸೊ ಅದು ನಿಮ್ಮ ಕರೆನ್ಸಿ ಅಲ್ಲ. ಸೊ ನಿಮ್ಮ ಕರೆನ್ಸಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ 3 ಗುಣ ಇರಬೇಕು. ಒಂದು ಸ್ಟೋರ್ ಆಫ್ ವ್ಯಾಲ್ಯೂ. ಕರೆಕ್ಟ್. ಆಮೇಲೆ ಅದು ಒಂದು ಯೂನಿಟ್ ಆಫ್ ಅಕೌಂಟ್. ಸೊ ಈ ಒಂದು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲದೆ ಇರುವ ಅಂಥದ್ರಲ್ಲಿ ನಾವು ಬರೀ ಅದನ್ನು ಒಬ್ಬರಿಂದ ಒಬ್ಬರಿಗೆ ಅಥವಾ ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಸಂಸ್ಥೆಯಿಂದ ಸಂಸ್ಥೆಗೆ ನೀವು ನಿಮ್ಮ ಹಣವನ್ನು ವರ್ಗಾಯಿಸ್ಬೋದು. CBDC ಅಥವಾ ಈ ರೂಪಿ ಅಂತಂದರೆ ಅದು ನಿಮ್ಮಲ್ಲಿರೋ ಹಣನೇ, ಕ್ಯಾಶೇ, ಆದರೆ ಅದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಅಷ್ಟೇ ವ್ಯತ್ಯಾಸ. ಸೊ ಪೇಪರ್ನ ಕರೆನ್ಸಿ ಬದಲಿಗೆ ಡಿಜಿಟಲ್ ಇದಲ್ಲಿ ಇರುತ್ತೆ. ಹೌದು, ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಅದರ ಮೌಲ್ಯಗಳು ಕೂಡ ನಿಮಗೆ ಡಿಜಿಟಲಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಇದನ್ನು ಬಳಸಬೇಕಾದ್ರೆ ಈ ಒಂದು 19 ಬ್ಯಾಂಕು, SBI ಇರ್ಬೋದು, ICICI ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಈ ರೀತಿ ನೀವು RBI ಅವರ ವೆಬ್ಸೈಟಲ್ಲಿ ಹುಡುಕಿದ್ರೆ ಲಿಸ್ಟ್ ಆಫ್ 19 ಬ್ಯಾಂಕ್ ಸಿಗುತ್ತೆ. ಯಾವುದೇ ಒಂದು ಹಣ ಅಂತಂದಾಗ ಮಾಧ್ಯಮ, ನಿಮ್ಮ ವಹಿವಾಟಿನ ಮಾಧ್ಯಮವಾಗಿ ಒಂದು ಹಣ ಅಂತ ಕರಿಬೇಕಾದ್ರೆ, ಕರೆನ್ಸಿ ಅಂತ ಕರಿಬೇಕಾದ್ರೆ, ನಾನು ಅದನ್ನು ಹೇಳ್ತಾ ಇದ್ದೆ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಒಂದು ಮಾಧ್ಯಮ ಅದು ನಿಮ್ಮ ಟ್ರಾನ್ಸಾಕ್ಷನಿಗೆ. ಮತ್ತು ಇನ್ನೊಂದು ಯೂನಿಟ್ ಆಫ್ ಅಕೌಂಟ್ ಅಂತ ಕರಿತೀವಿ. ಅದನ್ನು ಬಳಸಿ ನೀವು ಪ್ರತಿಯೊಂದಕ್ಕೂ ಒಂದು ಮೌಲ್ಯ ಕಟ್ಬೋದು. ಕರೆಕ್ಟ್. ಯೂನಿಟ್ ಆಫ್ ಅಕೌಂಟ್. ಮತ್ತು ಸ್ಟೋರ್ ಆಫ್ ವ್ಯಾಲ್ಯೂ. ಕರೆಕ್ಟ್. ಸೊ ಅದು ಅದರ ಮೌಲ್ಯವನ್ನು ಉಳಿಸ್ಕೊಳ್ಳೋದು, ಪರ್ಚೇಸಿಂಗ್ ಪವರ್ ಅಂಥೇಳಿ. ಬಟ್ ಈಗ ಏನಾಗಿದೆ ಅಂದರೆ ಪ್ರಪಂಚದಾದ್ಯಂತ ಯಾವುದೇ ಕರೆನ್ಸಿಗೂ ಕೂಡ ಒಂದು ಮೌಲ್ಯ ಅಂತ ಏನೂ ಇಲ್ಲ. ಹೌದು, ಬೆಂಟನ್ ವುಡ್ ಅಗ್ರಿಮೆಂಟ್ ಆದಮೇಲೆ ಆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಏನಿತ್ತು ಅದು ಹೋಗಿ ಎಲ್ಲ ಅಮೆರಿಕನ್ ಡಾಲರ್ಗೆ ಕನ್ವರ್ಟ್ ಆಗಿದೆ. ಆದರೆ ಡಾಲರ್ಗೂ ಕೂಡ ಇವಾಗ ಆ ಒಂದು ಆಂತರಿಕ ಮೌಲ್ಯ ಎಷ್ಟು ಉಳ್ಕೊಂಡಿದೆ ಅನ್ನೋದು ಗೊತ್ತಿಲ್ಲ. ಹೌದೌದು. ಸೊ ಈ ಸಂದರ್ಭದಲ್ಲಿ ಇನ್ನೊಂದು ಈಗ ಲೇಟೆಸ್ಟ್ ಆಗಿದಂಥ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಈ ಡಿಜಿಟಲ್ ಯುಗದಲ್ಲಿ ಬ್ರಿಕ್ಸ್ ದೇಶಗಳು ಕೇಳಿರ್ಬೋದು ನೀವು. ಹೌದೌದು. ಆ ಬ್ರಿಕ್ಸ್ ದೇಶಗಳು ದ ಯೂನಿಟ್ ಅಂತ ಒಂದು ಹೊಸ ಒಂದು ಕರೆನ್ಸಿಯನ್ನು ತರ್ತಾ ಇದ್ದಾರೆ. ಅದು ಕೂಡ ಈ ಬ್ರಿಕ್ಸ್ ದೇಶದಲ್ಲಿ ಈ 5 ದೇಶಗಳ ಜೊತೆಗೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಜೊತೆಗೆ ಇನ್ನೂ 5 ದೇಶ ಇದೆ ಆ ಒಂದು ಒಕ್ಕೂಟದಲ್ಲಿ. ಅವರ ನಡುವಿನ ವ್ಯವಹಾರಗಳಿಗೆ ಈ ಒಂದು ಯೂನಿಟ್ ಅನ್ನೋ ಒಂದು ಕರೆನ್ಸಿಯನ್ನು ಬಳಸಬೇಕು. ಡಾಲರಿನ ಒಂದು ಏನು ಹಿಡಿತಾ ಇದೆ ವಿಶ್ವದ ವಾಣಿಜ್ಯ ವಹಿವಾಟಲ್ಲಿ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ಇದನ್ನು ಡಿಡಾಲರೈಸೇಷನ್ ಬಗ್ಗೆ ತಾವು ಹೇಳ್ತಾ ಮಾಡಿದ್ದಾರೆ. ಅದರಲ್ಲಿ 40% ಇದರ ಮೌಲ್ಯ ಹೇಗೆ ಬರುತ್ತೆ ಅಂದರೆ 40% ಗೋಲ್ಡ್, ಇನ್ನು 60% ಈ 5 ದೇಶಗಳು, ಮುಖ್ಯವಾದ 5 ದೇಶ ಇದೆಯಲ್ಲ, ಅವುಗಳ ವಿವಿಧ ಕರೆನ್ಸಿಗಳಿದೆ ಅವ್ರದ್ದು. ಏನು ನಾವು ವ್ಯವಹಾರಕ್ಕೆ ಚಲಾವಣೆ ಮಾಡ್ತೀವೋ ಆ ಕರೆನ್ಸಿಯ 12% ಥರ ತಗೊಂಡು ಆ 60% ಅದರಿಂದ 40% ಚಿನ್ನದ ಮೌಲ್ಯದ ಆಧಾರಿತವಾಗಿ ಯೂನಿಟಿನ ವ್ಯಾಲ್ಯೂವನ್ನು ಡಿಸೈಡ್ ಮಾಡ್ತಿದ್ದಾರೆ. ಅಂದರೆ ಇದು ಒಂದು ಡಾಲರಿನ ಒಂದು ಇದಕ್ಕಿಂತ ಅದರ ಎದುರುಗಡೆ ಇನ್ನೂ ಜಾಸ್ತಿ ಇದರ ತೂಕ ಬರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೆ ಕಾಂಟ್ರಿಬ್ಯೂಟರ್ ಆಗಿ ಈಗ ನಮ್ಮ ಕಡೆಯಿಂದ ಈಗ UPI ಹೇಳಿದೆ ನಾನು, ಬರೀ ಒಂದು
ಪೇಮೆಂಟ್ ರೈಲ್ ಅದು ಒಂದು ಆ, ನಮ್ಮ ವ್ಯವಹಾರಗಳನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕಿರೋವಂಥ ಒಂದು ಸಾಧನ. ಆದರೆ ಈ ರೂಪಿ ನೀವು ಕೇಳ್ತಾ ಇರೋದು ಅದಕ್ಕೆ ಆ ಕರೆನ್ಸಿಗೆ ಏನೇನೆಲ್ಲ ಇರಬೇಕೋ ಅದೆಲ್ಲ ರೀತಿಯಾದಂಥ ಒಂದು ಗುಣಲಕ್ಷಣಗಳು ಇದೆ. ಸೊ ನಾವು ATM ಹೋಗಿ ಕ್ಯಾಶ್ ಡ್ರಾ ಮಾಡಿ ತುಂಬ ಕಾಲ ಆಗಿರ್ಬೋದು, ಆ ಕ್ಯಾಶ್ ನಾವು ಜೇಬಲ್ಲಿ ಇಟ್ಕೊಳ್ತೀವಿ. ಅದೇ ರೀತಿ ಈ CBDC ಅಥವಾ ಡಿಜಿಟಲ್ ಕರೆನ್ಸಿ ಈ ರೂಪಿ, ನಮ್ಮ ದೇಶದಾದರೆ ಈ ರೂಪಿ ಅಂತ ಕರೆಯೋಣ, ಅದನ್ನು ಕರೀಲಾಗ್ತಾ ಇದೆ. ಸೊ ಈ ರೂಪಿ ಅಂತಲೇ ಮುಂದುವರಿಸಿದ್ರೆ ಅದನ್ನು ನೀವು ಎಲ್ಲಿ ಇಟ್ಕೋತೀರಾ, ಅದಕ್ಕೊಂದು ವ್ಯಾಲೆಟ್ ಇದೆ. ಈ 19 ಬ್ಯಾಂಕ್ಗಳಲ್ಲಿ ಕೂಡ ವ್ಯಾಲೆಟ್ ಅವೈಲೇಬಲ್ ಇದೆ. ಸೊ ನೀವು ನಿಮ್ಮ ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಇರ್ಬೋದು, ಆ್ಯಪಲ್ ಇರ್ಬೋದು, ಅವರ ಆ್ಯಪ್ ಸ್ಟೋರ್ಗಳಲ್ಲಿ ಆ ಬ್ಯಾಂಕಿನ ಈ ರೂಪಿ ಆ್ಯಪ್ ಇರುತ್ತೆ. ಓಕೆ. ಸೊ ಆ ಆ್ಯಪಲ್ಲಿ ನೀವು ಓಪನ್ ಮಾಡಿದ್ರೆ ನಿಮ್ಮ ವ್ಯಾಲೆಟ್ಗೆ ಹಣವನ್ನು ಲೋಡ್ ಮಾಡ್ಬೋದು. ಇದು ನೀವು ಫಿಸಿಕಲ್ ವರ್ಲ್ಡಲ್ಲಿ ಹೇಗೆ ಅಂದರೆ ನಮ್ಮ ATMಗೆ ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಬರ್ತೀರಲ್ಲ, ATM ಕಾರ್ಡ್ ಹಾಕಿ, ಅದೇ ರೀತಿ. ಓಹೋ, ಫ್ಯಾಂಟಾಸ್ಟಿಕ್. ಸೊ ಅದನ್ನು ನೀವು ಮಾಡ್ಬೋದು. ಅದನ್ನು ನಾನು ಇಲ್ಲಿ ಹಾಗೆ ಒಂದು ಸತಿ ತೋರ್ಸಕ್ಕೆ ಬಯಸ್ತೀನಿ. ಓಕೆ. ಸೊ ನಂದು ಒಂದು IDFC ಅಕೌಂಟಿನ ಒಂದು ಡಿಜಿಟಲ್ ರೂಪಿ ವ್ಯಾಲೆಟ್ ಇದು. ಸೊ ಇದರೊಳಗಡೆ ಹೋದಾಗ ನೀವಿಲ್ಲಿ ನಿಮ್ಮ ವ್ಯಾಲೆಟ್ನ ಒಳಗಡೆ ಲೋಡ್ ಅಂತ ಒಂದು ಆಪ್ಷನ್ ಇದೆ. ಲೋಡ್. ಓಕೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ 500 ರೂಪಾಯಿ, 200 ರೂಪಾಯಿ, 100 ರೂಪಾಯಿ, ಇದು ಬೇರೆ ಬೇರೆ ಮೌಲ್ಯಗಳ ಒಂದು ಲಭ್ಯತೆ ಇಲ್ಲಿ ಏನೇನು ಇದೆ. 10 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ನೋಟಿನ ಚಿತ್ರ ಕೂಡ ಕಾಣಿಸುತ್ತೆ, ನೋಟಿನ ಚಿತ್ರ. ಆಮೇಲೆ ಇಲ್ಲಿ ನಿಮಗೆ ಕಾಯಿನ್ಸ್ ಕೂಡ ಇದೆ ಇದರಲ್ಲಿ. 1 ರೂಪಾಯಿ ಕಾಯಿನ್, 50 ಪೈಸಾ ಕಾಯಿನ್. ಅದರ ಇಮೇಜ್ ಕೂಡ ಇದೆ, ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಹೌದು. ನೀವು ಇದನ್ನ ಸ್ವೈಪ್ ಮಾಡಿದ್ರೆ ನೀವು ATM ಅಲ್ಲಿ ಕ್ಯಾಶ್ ಡ್ರಾ ಮಾಡ್ದಂಗೆ. ಓಹೋ. ಅಂದ್ರೆ ಈ 1 ರೂಪಾಯಿ ಮೇಲೆ ಹಾಕಿದ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಆ ಬ್ಯಾಂಕಲ್ಲಿ ಇರುವಂಥದ್ರಿಂದ 1 ರೂಪಾಯಿ ಡಿಜಿಟಲ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಹೋ, ಸರಿ. ಅದೇ ರೀತಿ ಯಾವುದೇ ಮೌಲ್ಯದ್ದು, ಈಗ 500 ರೂಪಾಯಿ ಮೇಲೆ ಸ್ವೈಪ್ ಮಾಡಿದ್ರೆ ಡಿಜಿಟಲ್ ವ್ಯಾಲೆಟಿಗೆ ಬರುತ್ತೆ. ಕೆಳಗೆ ಸ್ವೈಪ್ ಮಾಡಿದ್ರೆ ನಿಮ್ಮ ಡಿಜಿಟಲ್ ವ್ಯಾಲೆಟಿಂದ ಬ್ಯಾಂಕಿಗೆ ಹೋಗುತ್ತೆ. ಅಂದರೆ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಹತ್ರ ಇರೋ ಕ್ಯಾಶನ್ನು ಡೆಪಾಸಿಟ್ ಮಾಡ್ದಂಗೆ. ಸೊ ಆ ಕೆಲಸ ಆಗುತ್ತೆ. ಓಕೆ. ಎರಡೂ ಆಗುತ್ತೆ. ಸೊ ಇದು ಡಿಜಿಟಲ್ ವ್ಯಾಲೆಟಿನ ಒಂದು ಕಾರ್ಯರೂಪ. ಸೊ ಇಲ್ಲಿ ಏನು ಅಂದರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ಡಿಜಿಟಲ್ ವ್ಯಾಲೆಟಲ್ಲಿರುವ ಹಣಕ್ಕೆ ಬಡ್ಡಿ ಸಿಗಲ್ಲ. ಇದು ಗಮನಿಸಬೇಕಾಗುತ್ತೆ. ಹೌದು. ಆ ಡಿಜಿಟಲ್ ಇರ್ಬೋದು, ಆದರೆ ನಿಮ್ಮ ಅಕೌಂಟಲ್ಲಿ ಇಲ್ವಲ್ಲ. ಈ ವ್ಯಾಲೆಟಲ್ಲಿ ಇರೋದು ಅಂದರೆ ನಿಮ್ಮ ಜೇಬಲ್ಲಿ ಇರೋದು ಎರಡು ಒಂದೇ. ಓಕೆ. ಜೇಬಲ್ಲಿ ಪರ್ಸಲ್ಲಿ ಇಟ್ಕೊಂಡಿರೋ ಕ್ಯಾಶ್ಗೆ, ಫಿಸಿಕಲ್ ಕ್ಯಾಶ್ಗೆ ಹೇಗೆ ಬ್ಯಾಂಕ್ನವ್ರು ಇಂಟ್ರೆಸ್ಟ್ ಕೊಡೋದಕ್ಕೆ ಬಾಧ್ಯತೆ ಇಲ್ವೋ, ಅದೇ ರೀತಿ ಡಿಜಿಟಲ್ ವ್ಯಾಲೆಟಲ್ಲಿ ನಿಮ್ಮ ಹತ್ರ ಇಟ್ಕೊಂಡಿರುವಾಗ ಅದಕ್ಕೆ ನೀವೇನು ಕೊಡಬೇಕು ಅಂದರೆ ಬ್ಯಾಂಕ್ನವ್ರೇನು ಅದಕ್ಕೆ ಕೊಡೋದಿಲ್ಲ. ಅದು ನಿಮ್ಮ ವ್ಯವಹಾರಕ್ಕಿರೋದು. ಓಕೆ. ಸೊ ಇದರ ಮುಖ್ಯವಾದ ಉದ್ದೇಶ ಏನು? ಒಂದು ಡಿಜಿಟೈಸೇಷನು, ಇನ್ನೊಂದು ಅಂದರೆ RBIಗೆ ಅದರ ಪ್ರಿಂಟಿಂಗು ಮತ್ತು ಅದರ ರವಾನೆ ಇತ್ಯಾದಿಗಳದೆಲ್ಲದೂ ಇದಾಗತ್ತೆ. ಮತ್ತು ಇದರದ್ದು ಸೇಫ್ಟಿ ಫೀಚರ್ಸು ಹಾಗೆ ನೋಡೋಕೆ ಹೋದರೆ, ನಿಮ್ಮ ಮೊಬೈಲ್ ಕಳೆದೋಗ್ಬಿಟ್ರೆ ನಿಮ್ಮ ವ್ಯಾಲೆಟ್ ಜೊತೆಗೆ ಏನು ಮಾಡ್ತೀರಾ? ಅದೊಂದು ಪ್ರಶ್ನೆ ಬರುತ್ತೆ ಎಲ್ಲರಿಗೂ. ಸೊ ಆವಾಗ ಇದು ಯಾವ ರೀತಿಯಾಗಿ ಇದನ್ನು ರೂಪಿಸಿದ್ದಾರೆ ಅಂದರೆ, ಇದು ಮೊಬೈಲ್ ಡಿಪೆಂಡೆಂಟ್ ಅಲ್ಲ. ಈ ತಂತ್ರಜ್ಞಾನದ ಹಿಂದೆ ಇರುವಂಥದ್ದು ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಅಂತ ಕರಿತೀವಿ, ಅಥವಾ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಅದನ್ನು ಬಳಸ್ಕೊಂಡು ಪರ್ಮಿಷನ್ಡ್ ಬ್ಲಾಕ್ ಚೈನಲ್ಲಿ ಇದೆಲ್ಲ ಇರುವಂಥದ್ದು. ಹಾಗಾಗಿ ನೀವು ಹೊಸ ಮೊಬೈಲ್ ತಗೊಂಡಾಗ ಆ ಸಿಮ್ ನಂಬರ್ ನೀವು ಇದನ್ನು ಕಳೆದೋದ್ರೆ ಬ್ಲಾಕ್ ಮಾಡ್ತೀರಾ, ನಿಮ್ಮ ನಂಬರ್ಗೆ ಸಿಮ್ ತಗೋತೀರಾ, ಆ ಸಿಮ್ ಲಿಂಕ್ ಆಗಿರುತ್ತೆ. ಸೊ ನಿಮಗೆ ಆ ಹೊಸ ಮೊಬೈಲ್ಗೆ ನಿಮ್ಮ ಡಿಜಿಟಲ್ ವ್ಯಾಲೆಟ್ ಬರುತ್ತೆ. ಸೊ ವ್ಯಾಲೆಟಲ್ಲಿರೋ ದುಡ್ಡು ಏನಾಗಲ್ಲ. ನೀವು ಪರ್ಸ್ ಕಳ್ಕೊಂಡ್ರೆ ಪರ್ಸಲ್ಲಿರೋ ದುಡ್ಡು ಹೋಗ್ಬಿಡುತ್ತೆ, ಆದರೆ ಡಿಜಿಟಲ್ ವ್ಯಾಲೆಟ್ ಕಳ್ಕೊಂಡ್ರು ನಿಮಗೆ ವ್ಯಾಲೆಟಲ್ಲಿರೋ ದುಡ್ಡು ಹೋಗಲ್ಲ. ಇದೊಂದು ಸೇಫ್ಟಿ ಮೆಜರ್ ಅಂತಲೇ ಹೇಳ್ಬೋದಾಗಿದೆ. ಸೊ ಸರ್, ಇವಾಗ ಈ ಡಿಜಿಟಲ್ ವ್ಯಾಲೆಟಲ್ಲಿ
ಎಷ್ಟು ಮ್ಯಾಕ್ಸಿಮಮ್ ದುಡ್ಡು ಇಡಬಹುದು ಆತರ ಏನಾದ್ರು ಇನ್ನು ಅದರದ್ದೇನು ಬರಲಿಲ್ಲ. ಬರಲಿಲ್ಲ. ಸೊ ಹೆಚ್ಚಾಗಿ ನಿಮ್ಮ ದೈನಂದಿನ ವಹಿವಾಟಿಗೆ ಬೇಕಾದಂಥದ್ದು ಏನು ತೊಂದರೆ ಇಲ್ಲ. ಇದು UPI QR ಕೋಡ್ ಜೊತೆಗೂ ಕೂಡ ಈಗ ಹೊಂದಾಣಿಕೆ ಮಾಡಿದ್ದಾರೆ. ಓ ಫ್ಯಾಂಟಾಸ್ಟಿಕ್. ಅಂದ್ರೆ ನಿಮ್ಮ ಡಿಜಿಟಲ್ ವ್ಯಾಲೆಟ್ ಅಲ್ಲಿ ಇರುವ ಹಣದಿಂದ ನೀವು BMTC ನೋಡಿರ್ಬೋದು, ಏನು ವಿ ಅಕ್ಸೆಪ್ಟ್, ನಾವು ಈ ರೂಪಿ ತೆಗೆದುಕೊಳ್ಳುತ್ತೇವೆ ಅಂತ ಇದೆ ಬೋರ್ಡ್, QR ಕೋಡು ಇದೆ. ನೀವು ಬಸ್ ಟಿಕೆಟ್ ತಗೋಬಹುದು ಈ ವ್ಯಾಲೆಟ್ ಅನ್ನ ಯೂಸ್ ಮಾಡಿ, ಡಿಜಿಟಲ್ ಹೌದು ಈ ರೂಪಿ ಬಳಸಿ. ಹೌದು. ಸೊ ನೀವು ಇದರಲ್ಲಿ ಹಣ ಪಡೆಯೋದು ಹೇಗೆ, ಹಣ ಕೊಡೋದು ಹೇಗೆ ಅಂತ ನೆಕ್ಸ್ಟ್ ಅಲ್ವಾ. ಈ ಆ್ಯಪಲ್ಲಿ ನಿಮಗೆ ಇಲ್ಲಿ 2 ಆಪ್ಷನ್ ಇದೆ, ಸೆಂಡ್ ಮತ್ತೆ ಕಲೆಕ್ಟ್. ಓಕೆ. ಈಗ ನಾನು ಕೇಶವ ಪ್ರಸಾದ್ ಅವ್ರಿಗೆ ದುಡ್ಡು ಕಳಿಸ್ಬೇಕು ಅಂದರೆ ಸೆಂಡ್, ಇಲ್ಲಿ ಫೋನ್ ನಂಬರ್ ಅಥವಾ ಕಾಂಟ್ಯಾಕ್ಟ್, QR ಕೋಡ್ ಯಾವ ರೀತಿಯಲ್ಲಿ ಕಳಿಸ್ಬೋದು. ಇದು ಮುಂದೆ ಹೋಗ್ತಾ ಇದಕ್ಕೆ ಇನ್ನೊಂದು ಆಪ್ಷನ್ ಆ್ಯಡ್ ಆಗುತ್ತೆ, ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಅಂತ, NFC. ಆವಾಗ ನಾವು ಯಾರ ಹತ್ರ ಅವರಿಗೆ ಕಳಿಸ್ಬೇಕಾದವ್ರದ್ದು ಅವರ ಫೋನಲ್ಲಿ NFC ಇದ್ದರೆ ಪಕ್ಕದಲ್ಲಿಟ್ಟರೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಬ್ಲೂಟೂತಿನಿಗಿಂತ ಸ್ಟ್ರಾಂಗ್ ಸಿಗ್ನಲ್ ಅಂತ ಅದು. ಸೊ ಡಿಸ್ಟೆನ್ಸ್ ಕಮ್ಮಿ ವರ್ಕ್ ಆಗೋದು. ಬ್ಲೂಟೂತ್ ಆದರೆ ತುಂಬ ದೂರದವರೆಗೂ ವರ್ಕ್ ಆಗುತ್ತೆ, ಬಟ್ ಇದು ಕಡಿಮೆ ಡಿಸ್ಟೆನ್ಸಲ್ಲಿ ತುಂಬ ಸೆಕ್ಯೂರ್ ಆಗಿ ಟ್ರಾನ್ಸ್ಫರ್ ಮಾಡೋವಂಥದ್ದು. ಈಗಿದು ಇವಾಗ ನಾನಿಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಇಲ್ಲಿ QR ಕೋಡು ಅಥವಾ ಫೋನ್ ನಂಬರಲ್ಲಿರೋ ಕಾಂಟ್ಯಾಕ್ಟು, QR ಕೋಡನ್ನು ನೀವು QR ಕೋಡ್ ನನಗೆ ತೋರಿಸಿದ್ರೆ ನಾನು ಸ್ಕ್ಯಾನ್ ಮಾಡಿಬಿಟ್ಟು ನನ್ನ ವ್ಯಾಲೆಟಿಗೆ ನಿಮಗೆ ಕಳಿಸ್ತೀನಿ. ನಾನು ರಿಸೀವ್ ಮಾಡಬೇಕು ಅಂದರೆ ಕಲೆಕ್ಟ್, ಇಲ್ಲಿ ನಾನು ಈ ರೂಪಿ ಎಷ್ಟು ಅಂತ ಹಾಕಬೇಕು. ಇದು ಈ ರೂಪಿನೇ ಬರೋದು, ನಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಲ್ಲ, ಇದು ಹೋಗಲ್ಲ, ವ್ಯಾಲೆಟ್ಗೆ ಬರುತ್ತೆ. ಸೊ ಈ ರೂಪಿ ನನಗೀಗ 100 ರೂಪಾಯಿ ಅಂತ ಹಾಕಿದ್ರೆ ಆ 100 ರೂಪಾಯಿ ಮಾತ್ರ ಕಲೆಕ್ಟ್ ಮಾಡುವಂಥ ಒಂದು QR ಕೋಡ್ ಬರುತ್ತೆ. ಓಹೋ, ವೆರಿ ಇಂಟ್ರೆಸ್ಟಿಂಗ್. ಸೊ ಹೆಚ್ಚಿನ ಮೌಲ್ಯನೂ ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವೀಗ ಫಿಸಿಕಲ್ ಕರೆನ್ಸಿಲಿ ಇಂಥದ್ದೆಲ್ಲ ಎಲ್ರಿಗೂ ಆಗಿರ್ಬೋದು ನೋಡಿ, ಈ ರೀತಿ ಬರುತ್ತೆ QR ಕೋಡ್. ಓ ಫ್ಯಾಂಟಾಸ್ಟಿಕ್. ಸೊ ಹೆಚ್ಚಿನ ಮೌಲ್ಯಗಳನ್ನು ನಾವು ಈಗ ಪರ್ಸಿಂದ ತೆಗೆಯುವಾಗ 400-500 ರೂಪಾಯಿ ಕೊಡೋ ಬದಲು 5 ಕೊಟ್ಬಿಟ್ಟಿರ್ತೀವಿ. ಹೌದೌದು, ಆ ಥರ ಎಲ್ಲರಿಗೂ ಒಂದು ಆಗುತ್ತೆ, ಆಗಿರುತ್ತೆ. ಸೊ ಆ ಥರ ಆಗಲ್ಲ. ಫ್ಯಾಂಟಾಸ್ಟಿಕ್. ಸೊ ಅಷ್ಟು ಒಂದು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ 19 ಬ್ಯಾಂಕ್ಗಳಲ್ಲಿದೆ, ಮತ್ತು 2 ವಿಧದಲ್ಲಿ ಬಿಡ್ತಾ ಇದ್ದಾರೆ. ಒಂದು ಈ ರೂಪಿ ರಿಟೇಲ್ ಅಂತ ನಾವೆಲ್ಲ ಉಪಯೋಗಿಸುವಂಥದ್ದು, ಎಲ್ರಿಗೂ ನಮಗೆ ಸಿಗುವಂಥದ್ದು. ಇನ್ನೊಂದು ಹೋಲ್ಸೇಲ್, ಅಂದರೆ ಇನ್ಸ್ಟಿಟ್ಯೂಷನ್ ವೈಸ್, ನಿಮ್ಮ ಟ್ರೆಷರಿ ಬಿಲ್ಸ್ ಇರ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ಬೋದು, ಇಂಥದಕ್ಕೆಲ್ಲ ಉಪಯೋಗ ಆಗೋ ಹಾಗೆ ಬ್ಯಾಂಕುಗಳ ಮುಖಾಂತರ ಅಥವಾ ಕಂಪ್ನಿ ಬ್ಯಾಂಕು ಅಥವಾ 2 ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್ಸು, ಆ ಟ್ರಾನ್ಸಾಕ್ಷನ್ಗೆ ಅದು ಹೋಲ್ಸೇಲ್ ಈ ರೂಪಿಯನ್ನು ಮುಂದೆ ತರ್ತಾರೆ. ಫ್ಯಾಂಟಾಸ್ಟಿಕ್. ಅದು ಕೂಡ ನಡೀತಾ ಇದೆ. ಹೌದಾ, ಪೈಲಟ್. ಸರ್, ಇವಾಗ ಹಾಗಿದ್ರೆ ವಿದೇಶಗಳಿಗೆ ಈ ಕರೆನ್ಸಿ ಮೂಲಕ, ಅಂದ್ರೆ ಡಿಜಿಟಲ್ ರೂಪಾಯಿ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಆ ಅವಕಾಶ ಮುಂದೆ ಬರ್ಬೋದು. ಈಗ ಅಂದರೆ ಇಮ್ಮಿಡಿಯೇಟ್ ಈ ತಕ್ಷಣಕ್ಕೆ ಇನ್ನೂ ಇಲ್ಲ, ಅದು ಪೈಲಟ್ ಆದ್ರಿಂದ. ಸೊ ಇಲ್ಲಿ ಮಾತ್ರ ನಡೀತಾ ಇದೆ. ಓಕೆ. ಸೊ ಮುಂದೆ ಅದರ ಉದ್ದೇಶಗಳಲ್ಲಿ ಅದು ಇದೆ. ಮತ್ತೆ ಈಗ ನಾನು ಆಗಲೇ ಹೇಳಿದಾಗೆ ಯೂನಿಟ್ ಅಂತ ಏನು ಒಂದು ಹೊಸ ಒಂದು ಕರೆನ್ಸಿ ಬ್ರಿಕ್ಸ್ ದೇಶಗಳು ತರ್ತಾ ಇದ್ದಾರೋ, ಅದರ ಮೌಲ್ಯಕ್ಕೂ ಕೂಡ ಈ ರೂಪಿ 12% ಅದಕ್ಕೆ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಸೊ ನೀವು ಯಾವುದೇ ದೇಶಕ್ಕೂ ಕಳಿಸುವಾಗ ರೂಪಾಯಿಯನ್ನು ಕಳಿಸ್ಬಿಟ್ಟು ಅವರು ಕನ್ವರ್ಟ್ ಮಾಡಿಕೊಡ್ಬೋದು. ಬ್ಲಾಕ್ ಚೈನ್ ತಂತ್ರಜ್ಞಾನ ಇರೋದ್ರಿಂದ ಕರೆಕ್ಟ್, ಮಧ್ಯದಲ್ಲಿ ಏನು ಫ್ರಿಕ್ಷನ್ ಅಥವಾ ಡಿಲೇ ಆ ಥರದ್ದೇನೂ ಆಗಲ್ಲ ಅಂತ ಒಂದು ನಡೀತಾ ಇದೆ. ಸೇಫ್ ಅಂಡ್ ಸೆಕ್ಯೂರ್ ಆಗಿ ಟ್ರಾನ್ಸಾಕ್ಷನ್ ಮಾಡಬಹುದು. ಹೌದು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಕರೆನ್ಸಿಯ ಬಗ್ಗೆ, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಪ್ರಾತ್ಯಕ್ಷಿಕೆಯ ಸಹಿತವಾಗಿ ವಿವರಿಸಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.